ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. 9th ಇಯರ್, 9 ವರ್ಷ ಕಳ್ತಿದ್ದೀನಿ ಇವ್ರ ಜೊತೆಗೆ. ಹೆಂಗೆ ಅನಿಸ್ತಿದೆ ಫೀಲಿಂಗ್? ನೋ ಕಮೆಂಟ್ಸು. ಮಾತಾಡಿ ಒಂದೆರಡು ಮಾತು. ಸಾಕು ಮಾತಾಡಿದ್ರೆ ಸಾಕು. ಸ್ವಲ್ಪ ಮಳೆ ಬಂದು ನಿಂತಿತ್ತು. ಅವತ್ತಿನ ದಿನ ಬಿಸಿಲಿತ್ತು, ಮಳೆ ಏನಿರಲಿಲ್ಲ. ನೋಡಿ ಗ್ರೀನರಿ ಎಲ್ಲ ಏನು ಸಖತ್ತಾಗಿತ್ತು ಅಂತ. ಹಾಗೆಯೇ ಆ ದೇವಸ್ಥಾನಕ್ಕೆ ಹೋಗುವಾಗ ಎಂಟ್ರೆನ್ಸ್ ರೋಡ್ ಒಂಥರ ಸಖತ್ತಾಗಿದೆ ಮಾತ್ರ. ಇದೇನೇ ನಮ್ಮ ಮನೆ ದೇವರು ಕುದ್ರಂಗಿ ವೀರಭದ್ರೇಶ್ವರ ಅಂತ ಹೇಳ್ಬಿಟ್ಟು. ನಾವು ಹೋಗಿದ್ದು ಮಂಗಳವಾರ ಆಗಿದ್ದರಿಂದ ಪೂಜೆ ಇತ್ತು. ಪೂಜೆ ಇರುತ್ತೆ ಯಾವಾಗಲೂ ವಾರದ ದಿನ. ಅಲ್ಲಿ ಯಾರೋ ಹೊಸ ಗಾಡಿ ತೊಗೊಂಡಿದ್ರು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಸೋಕೆ ಬಂದಿದ್ರು. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು, ಹಾಗಾಗಿ ಫಸ್ಟ್ ಪೂಜೆನ ಮುಗಿಸಿದ್ರು. ಇನ್ನೂ ಬರ್ತಾನೆ ಇದ್ರು ಜನ, ನಾವು ಹೋಗಿದ್ರು. ಆಮೇಲೆ ನೆಕ್ಸ್ಟು ಒಳಗೆ ಬಂದ್ವಿ. ದೇವಸ್ಥಾನದೊಳಗೆ ಬಂದು ದೇವ್ರಿಗೆ ಕೈಯೆಲ್ಲ ಮುಕ್ಕೊಂಡು ನಮ್ಮದು ಹಣ್ಣು ಕಾಯೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ಹಣ್ಣು ತುಪ್ಪ ಮಾಡಿಸೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡಿ ನಾನು ಮೋಕ್ಷಿನೂ ಹಣ್ಣು ತುಪ್ಪಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಮುದ್ದುಗೆ ಹೇಳಿದ್ದೆ ವೀಡಿಯೋ ಮಾಡೋ ಮಗನೆ ಅಂತ ಹೇಳ್ಬಿಟ್ಟು ಅವನು ಹಂಗೆ ಸ್ವಲ್ಪ ಶೇಕಿಂಗ್ ಮಾಡಿ ವೀಡಿಯೋ ಮಾಡಿದ್ದಾನೆ. ಆದರೂ ಪಾಪ ಚೆನ್ನಾಗಿ ಮಾಡಿದ್ದಾನಲ್ಲ ನೋಡಿ ವೀಡಿಯೋನ. ನನ್ನ ಮಗ ವೀಡಿಯೋಗ್ರಾಫರ್ ಆಗಿದ್ದಾನೆ. ನನಗೆ ನನ್ನ ಗೊಂಬೆ ಬಂಗಾರಿ ಬಾಳೆಹಣ್ಣು ಬೇಕು ಅಂತೇಳ್ಬಿಟ್ಟು ಇಸ್ಕೊಂಡು ಸ್ವಲ್ಪ ತಿನ್ನುತ್ತೆ, ಸ್ವಲ್ಪ ಬಿಸಾಕ್ಬಿಟ್ಟು ಆಟ ಆಡ್ತಾಯಿದ್ದಾಳಲ್ಲೇ. ಅಲ್ಲಿ ಮಕ್ಳಿಗೆಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು. ಆ ಪ್ಲೇಸ್ ಒಂಥರ ಏನೋ ಶಾಂತವಾಗಿರುತ್ತೆ ಯಾವಾಗ ಹೋದ್ರೂ. ನೋಡಿ ದೇವರಿಗೆ ಮಂಗಳವಾರ ಆಗಿರೋದ್ರಿಂದ ಈ ಥರ ಅಲಂಕಾರ ಎಲ್ಲ ಮಾಡಿದರು, ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದರು. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ. ನಮ್ಮ ಗೊಂಬೆ ಬಂಗಾರಿ ಬೊಟ್ಟು ಇಟ್ಕೋತಾ ಇದೆ ನೋಡಿ. ಇಲ್ಲಿ ಏನು ಫುಲ್ ಸೈಲೆಂಟಾಗಿ ಹಿಂಗೆ ಇರ್ತಾಳೇನೋ ಅನ್ನೋ ಥರ ನಿಂತ್ಕೊಂಡಿದ್ದೆ. ಆಮೇಲೆ ಮತ್ತೆ ಕ್ವಾಟ್ಲೆ ಸ್ಟಾರ್ಟ್ ಮಾಡ್ಕೊಂಡ್ಲು ನೋಡಿ. ನಾನು ಬೊಟ್ಟು ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಇವಾಗ ಬೊಟ್ಟಿಟ್ಕೋತಾ ಇದೆ. ಅದು ಇಟ್ಕೊಂಡಿಲ್ಲ, ಫುಲ್ ಬಟ್ಟೆಗೆಲ್ಲ ಮಾಡಿಕೊಂಡು ಗಬ್ಬೆ ಬಸ್ಕೊಂಡಿದ್ದಾಳೆ ಅಷ್ಟೇ. ಬೇಲ್ ಕೂಚೋಣ. ಅಬ್ಬಾ
ಚುಚ್ಚು ಬಂಗಾರ ನೋಡಲ್ಲ ಅಕ್ಕ ಹಾಯ್ ಹೇಳು ಬಂಗಾರಿ, ಹಾಯ್ ಹೇಳು ಅಕ್ಕಂಗೆ. ಗೊಂಬೆ ಬಂಗಾರ ಇಲ್ಲಿ ನೋಡಿ, ಇಲ್ಲಿ ನೋಡಿಲ್ಲಿ ಹಾಯ್ ಹೇಳು ಬಂಗಾರ. ಅಲ್ಲಂತೂ ಪ್ಲೇಸ್ ದೊಡ್ಡದಾಗಿದ್ದರಿಂದ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಇವರಿಬ್ರು ಅಣ್ಣ ತಂದಿದೆ, ಫುಲ್ ಆರ್ಭಟ ಆಗ್ಬಿಟ್ಟಿತ್ತು ನೋಡಿ. ಓಡೋದು ಈ ಕಡೆಯಿಂದ ಆ ಕಡೆ ಓಡೋದು, ಆ ಕಡೆಯಿಂದ ಈ ಕಡೆ ಓಡೋದು, ಹಾಗೆ ಮಾಡ್ತಾಯಿದ್ರು. ಎಲ್ಲಿ ಹೂ ಮುಡ್ಕೊಂಡಿರೋದು ಗೊಂಬೆ, ಹೂ ಮುಡ್ಕೊಂಡಿರೋದು ಎಲ್ಲಿ? ಏನು ಮಾಡ್ತಿದ್ದೀರಾ ಗೊಂಬೆ? ಗೊಂಬೆ ಬಂಗಾರಿ ಫಸ್ಟ್ ಟೈಮ್ ಹೂವು ಅಂತ ಮಡ್ಕೊಂಡಿರೋದು. ಹಾಗೆ ನೋಡಿ ನಾನು ಪ್ರಸಾದ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಕೋಟ್ಲೆ ಆಡ್ತಾ ಇದ್ದಾಳೆ. ಹೇಳು ಬಂಗಾರ, ಹಾಯ್ ಹೇಳಿ ಈಗ. ಅಯ್ಯೋ 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 ಅಯ್ಯೋ, ಬಾ ಬಂಗಾರ ನಾವು ಹೋಗೋಣ, ಬಾ ಬಾ. ನಡೀರಿ, ಬಾಯ್ ಗೊಂಬೆ, ಬಾಯ್. ಬಾ ಹಾಲು ಕೊಟ್ಟರೆ ಬೇಡ ಅಂತೆ. ನಮ್ಮ ಗೊಂಬೆ ತೀರ್ಥ ಹೆಂಗೆ ಕುಡಿತಿದ್ದಾಳೆ ನೋಡಿ. ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಎಲ್ಲಿ ಹೋಗ್ತಿದೀವಿ? ಬೀಚಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವ ಬೀಚ್ ನಿಮಗೆ? ನೀವೇ ಹಾಕ್ಬೇಕಂತೆ ಎಲ್ಲ ಈ ಕಡೆ. ಅಪ್ಪ ನಾನು ಹಾಕಿದ ಕುಡಿಸ್ತಾ ಇಲ್ಲ, ಚೆನ್ನಾಗಿಲ್ಲ ಅಂತೆ. ನಾನು ಮತ್ತೆ ಕೊಡ್ತೀನಿ, ಕೊಡು. ನೆಕ್ಸ್ಟ್ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಊಟಕ್ಕೆ ಬಂದ್ವಿ ಹೋಟೆಲಿಗೆ. ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು, ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಹಾಗೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಊಟಕ್ಕೆ ಬಂದ್ವಿ. ನನ್ನ ಮಗ ಆಗಲೇ ಬಂದ ತಕ್ಷಣವೇ ಐಸ್ ಕ್ರೀಮ್ ಹುಡುಕ್ತಾ ಇದ್ದಾನೆ. ಎಲ್ಲೋದ್ರೂ ಐಸ್ ಕ್ರೀಮು, ಮಳೆ ಬರಲಿ ಐಸ್ ಕ್ರೀಮು ಅವನಿಗೆ, ಬಿಸಿಲಿದ್ರು ಐಸ್ ಕ್ರೀಮು, ಯಾವ ಟೈಮ್ ಅಂತ ಕೇಳಲ್ಲ, ಯಾವ ಟೈಮ್ ಬೇಕಾ ಆ ಟೈಮಲ್ಲಿ ಐಸ್ ಕ್ರೀಮು. ಆಮೇಲೆ ಊಟ ಅಂತೂ ತುಂಬ ಚೆನ್ನಾಗಿತ್ತು. ರೋಟಿ ಕರಿ ತೊಗೊಂಡ್ವಿ, ಬಟ್ ಫುಲ್ ಆಗಿಬಿಡ್ತು, ಹೆವಿ ಆಯಿತು. ಅದು ಏನೋ ಗೊತ್ತಿಲ್ಲ, ರೊಟ್ಟಿ ತುಂಬ ಜಾಸ್ತಿ ಆಗಿಬಿಡ್ತು. ಹಾಗೇ ಎಲ್ಲ ಊಟ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟು ಹೇಗೂ ಸಕಲೇಶ್ಪುರ ತನಕ ಬಂದಿದ್ದೀವಿ. ಮೋಕ್ಷಿನೂ ಆಫೀಸಿಗೆ ರಜೆ ಹಾಕಿದ್ರು, ಮುದ್ದನ್ನು ಸ್ಕೂಲಿಗೆ ರಜೆ ಹಾಕೊಂಡು ಕರ್ಕೊಂಡು ಹೋಗಿದ್ವಿ. ಹಾಗಾಗಿ ಬಂದಿದ್ವಲ್ಲ ಇಷ್ಟು ದೂರ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು. ಹಾಗಾಗಿ ಇಲ್ಲಿ ತನಕ ಬಂದಿದ್ವಲ್ಲ ಅಂತೇಳಿ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಪ್ಲೇಸು ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋಗೆ, ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.